ನಾ ಈಗ ಒಂದು 6 ತಿಂಗಳಿಂದ ಒಂದು ಪ್ರಯೋಗವನ್ನ ಮಾಡಿದೆ. ಯಾಕಂದ್ರೆ ನಮ್ಮ ಕುಲಾಚಾರಗಳನ್ನ ಪಾಲನೆ ಮಾಡಿದ್ರೆ ಆ ವ್ಯಕ್ತಿಗೆ ಯಾವ ಚಟ ಬರುದಿಲ್ಲ, ಅದು ನಿಶ್ಚಿತ ಭಗವಂತರ ವಾಣಿ ಇದೆ. ಅದರ ಪ್ರಕಾರ ನಾವು ಊರಾಗಿನ ದಿನ ರಾತ್ರಿ ಆಗಲಿ ಕುಡಿಯುವಂತ 9 ಕುಡುಕರನ್ನ ಹಿಡ್ಕೊಂಡ್ ಬಂದ್ ಅವ್ರಿಗೆ ನಿಯಮಗಳನ್ನ ಕೊಟ್ಟು ಏನಂದ್ರೆ 108 ದಿವಸ ಮುಂಜಾನೆ ಎದ್ದು ಅಭಿಷೇಕ ಪೂಜೆ ಮಾಡುದು, ಮುಂದ ಚಚ್ಚಕ ನೀರು ಸೋಚಿ ಕುಡಿದು ಸಾಯಂಕಾಲ ಹೊಸ ಮಾಡುದು, ಸಾಯಂಕಾಲ ಹೊಸ ಮಾಡಿದ ನಂತರ ಮನೆ ಮಂದಿ ಎಲ್ಲರೂ ಕೂಡಿಕಿಸಿ ಅವನ ಮೇಲೆ ನವೋಂಕಾರ ಮಂತ್ರದ ಇದನ್ನ ಉಪಚಾರವನ್ನ ಮಾಡುದು. ದಿನ ಅರ್ಧ ತಾಸಿಗೆ 108 ದಿವಸ ಮಾಡ್ರಿ, ಅವ್ರು ಬಿಡದಿದ್ರೆ ನನ್ನ ಜವಾಬ್ದಾರಿ ಅಂತ ಹೇಳಿ ಒಂದು 9 ಮಂದಿನ ಮಾಡಿ ಒಬ್ಬಂತೂ 2 ದಿನದಾಗ ಹೋಗ್ಬಿಟ್ಟ, ಬಿಟ್ಟು ಅವನು. ಯಾಕಂದ್ರೆ ನಂದು ಏನಿತ್ತಂದ್ರೆ ಅವ ಅಭಿಷೇಕ ಬರ್ತಾರೆ ಆ ದಿವಸ ಉಪವಾಸ. ಒಂದು ನಿಯಮಗಳನ್ನು ಮಾಡ್ಕೊಂಡು ನೋಡೋಣ, ಒಂದು ಟ್ರಯಲ್ ಮಾಡಿ ನೋಡೋಣ ಎಲ್ಲರಿಗೆ ಸಮಾಜಕ್ಕೆ ಹೋಗ್ಬೇಕು. ಅದರ ನಂತರ ಏನು 8 ಮಂದಿ ಉಳಿದ್ರು, 8 ಮಂದಿ 1 ತಿಂಗಳು 1.5 ತಿಂಗಳ ತನಕ ದಿನ ಅಭಿಷೇಕ ಮಾಡ್ತಿದ್ರು, ಪೂಜಾ ಮಾಡ್ತಿದ್ರು, ಸಂಜೆ ಹೊಸ ಮಾಡ್ತಿದ್ರು, ನಮೋಕಾರ ಜಪಕ ಮಾಡೋದು ಚಾಲು ಮಾಡಿದ್ರು. ಆಯ್ತು 1 ತಿಂಗಳು 1.5 ತಿಂಗಳು ಹೋದವ್ರ ಮನ್ಯಾನವ್ರ ಮೇಲೆ ವಿಶ್ವಾಸ ಬತ್ತು. ಒಂದು 4 ಮಂದಿ ಮೇಲೆ ಅವ್ರು ಏನ್ ಮಾಡಿದ್ರೆ ಟ್ರ್ಯಾಕ್ಟರ್ ಹೊಡ್ಯಾಕ ವ್ಯಾಪಾರಕ್ಕೆ ಕಳಿಸಿಬಿಟ್ರು ಅವ್ರನ್ನೆಲ್ಲ. ಇವ್ರು 4 ಮಂದಿ ಮಾತ್ರ ಮನ್ಯಾನವ್ರು ಕಠೋರವಾಗಿ ಹೆಣ್ಣು ಮಕ್ಕಳಿಗೆ ನಿಯಮಗಳನ್ನು ಕೊಟ್ಟಿದ್ದೆ. ಏನ್ ಹೆಣ್ಮಕ್ಳಿಗೆ ಅಂದ್ರೆ ಅವ್ನ ಹೆಂಡತಿ ಅವ್ರನ್ನ ಕರ್ಕೊಂಬಂದ್ರು, ಇವ್ರನ್ನ ದಿನ ಬಾಸಿ ತಂದು ಬಿಡವ್ರು ಯಾರ 108 ದಿವಸ ಬಾತಿ ತಿನ್ನೋದು ಜವಾಬ್ದಾರಿ ನೀವು ಹೊತ್ರಿ ಅಂದ್ರ ನಾ ಇವ್ರಿಗೆ ನೇಮ್ ಕೊಡ್ತೀನಿ ಅಂತ ಹೇಳಿ 108 ದಿವಸ ಹಾಕಿ ಹೆಣ್ಮಕ್ಳು ಮಾತ್ರ ಹೊತ್ರು. ಏನಂತ ಇಲ್ಲ ನಾ ಬೇಕಾದಾಗ್ಲಿ ಅವು ವಾಸ ಮಾಡುದ್ರ ನಾವು ವಾಸ ಮಾಡುದಿಲ್ಲ, ಅವ್ ಹರಿಯೋದ್ ಪೂಜಾ ಮಾಡಿದ್ರೆ ನಾವು ಉಪವಾಸ ಮಾಡ್ತಾರೆ ಹೆಣ್ಮಕ್ಳು ಪ್ರತಿಜ್ಞೆ ಮಾಡಿ 4 ಮಂದಿ. ಆ 4 ಮಂದಿ ಮಾತ್ರ ಇವತ್ತಿಗೂ ಪೂರ್ತಿ ಬಿಟ್ಟಿದ್ದಾರೆ. ಏನಾದ್ರೂ 120 130 ದಿವಸ ಆಯ್ತು 4 ಮಂದಿ ಒಂದೊಂದು ಕಿಡಿಯಿಲ್ಲ. ಈಗ ಇನ್ನು ಹೆಣ್ಣು ಮಕ್ಕಳಿಗೆ ಒಂದು ಉದಾಹರಣೆ ಹೇಳ್ತಾನೆ, ಗಂಡು ಮಕ್ಕಳಿಂದ ಸಾಧ್ಯ ಇಲ್ಲ, ಹಿರಿಯರಿಂದ ಸಾಧ್ಯ ಇಲ್ಲ. ನೀವು ಮಾತ್ರ ಮನಸ್ಸು ಮಾಡಿದ್ರೆ, ನೀವು ನಿಯಮಗಳನ್ನ ತಗೊಂಡ್ರಂದ್ರೆ ಮಾತ್ರ ನೀವು ಚಟದಿಂದ ಮುಕ್ತಿ ಆಗಕ್ ಸಾಧ್ಯ ಐತಿ. ಅದರಿಂದ ನಮ್ಮ ಸಮಾಜ ಹೇಳ್ತಿ ಧರ್ಮ ಉಳ್ಸಕ್ಕೆ ಹೆಂಗ್ ಹೆಣ್ಮಕ್ಳು ಸಾಧ್ಯ ಇದಿರು, ಅದೇ ರೀತಿ ನೀವು ಈ ಚಟದಿಂದ ನಮ್ಮ ಜನ ಸಮಾಜ ಹೊರಗೆ ಬರ್ಬೇಕಾದ್ರೆ ಹೆಣ್ಮಕ್ಳಿಂದ ಸಾಧ್ಯ ಐತಿ. ಇದು ನಕ್ಕಿನ ಕನ್ಫರ್ಮ್ ನಮ್ಮ ಊರಾಗ ಮಾಡಿ ಈಗ ಒಂದು 3 ತಿಂಗಳು 4 ತಿಂಗಳಾಯ್ತು 4 ಜನ ಹೆಣ್ಮಕ್ಳು ಏನ್ ನೇಮ್ ತಗೊಂಡ್ ಹೋಗಿದ್ರು, ಅವ್ರು ಉಳಿದ್ರೆ ಅವ್ರ ಅಣ್ತಂಬ್ರಿ ಅವ್ರ ಬೀಗರಿಗೆ ದೋಸ್ರಿಗೆ ನೇಮ್ ಕೊಟ್ಟು ನಾವೆಲ್ಲ ಹೋಗಿಬಿಟ್ರಿ ಅವ್ರು. ನೋಡ್ರಿ ಹೆಣ್ಮಕ್ಳು ಇದೊಂದು ನಮಗೊಂದು ನಾನು ಸೂಚನೆ ಮಾಡ್ತೀನಿ, ಏನು ನೇಮ್ ಇಲ್ಲ. ದಿನ ಮುಂಜಾನೆ ಬಾಸಿಗೆ ತಂದು ಬಿಡುದು, ಅವ್ರು ಭಗವಂತನ ಸ್ಪರ್ಶಿ ಮಾಡಿಸೋದು, ಸ್ವಲ್ಪ ಪಂಡಿತರು ಕೂಡ ಅಭಿಷೇಕ ಮಾಡಿಸೋದು, ವಾಸ ಮಾಡಿಸೋದು, ಸಾಯಂಕಾಲ ವಾಸ ಮಾಡಿಸೋದು. ನಂತರ ಅವ್ರ ಮ್ಯಾಲ ಮನಿ ಮಂದಿ ಎಲ್ಲ ಕೂಡಿಕೆಸಿಂದ 108 ದಿವಸ ನಮೋಕಾರ ಜಾಪನ ಅವ್ರ ಮ್ಯಾಲ ಮಾಡಿದ್ರ ನಕ್ಕಿ ಅವ್ 101 ರೂಪಾಯಿ ಖರ್ಚಿಲ್ಲ ಕಂದಿಲ್ಲ, ಜೀವನ ಪರ್ಯಂತ ಆ ಒಂದು ಫ್ಯಾಮಿಲಿ ಉದ್ಧಾರ ಆಕೈತಿ. ನನಗೂ ಇದರಿಂದ ಬಹಳ ಆನಂದ ಆಗೈತಿ. 4 ಮಂದಿ ಬಿಡುವರಕ ಇಡೀ ಸಮಾಜವನ್ನ ಈ ಸೂತ್ರದ ಮೂಲಕ ಗೆದೆಯಲು ಸಾಧ್ಯ. ಏನ್ ಖರ್ಚಿಲ್ಲ ಕಂದಿಲ್ಲ ಏನೂ ಇಲ್ಲ. 10 ಮುನಿಗೆ ಅವ್ನು ನೀವು ವಾಸ ಮಾಡಿಸಿದ್ರೆ ಅವ್ನು ಎಂದೂ ಚಟಕಾರ ಆಗಂಗಿಲ್ಲ. ನೆನಪಿನಾಗಿಡಿ, ಜೈನ ಧರ್ಮದಲ್ಲಿ ವಾಸವನ್ನ ಯಾವ ಸಲುವಾಗಿ ಇಟ್ಟಾರಂದ್ರ ನಮ್ಮ ಯುವಕ ಜನ ಆಗ್ಲಿ ನಮ್ಮ ಯಾರಾದ್ರೂ ಸಹಿತ 10 ಮುನಿಗೆ ವಾಸ ಮಾಡಿ ಚಟಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿಟ್ಟಾರು. ಆದ್ರೆ ಎಲ್ಲಾರು ವಾಸ ಬಿಟ್ರು ಚಟಗಾರ ಆಗಿಬಿಟ್ರು. ನೀವು ಕತ್ತಿ ಸಾವುಕಾರ ಪುಕ್ಕಟ್ ಹೇಳಿಲ್ರಿ ವಾಸ ಯಾಕೆ ಮಾಡಿದ್ರು. ಮೊದಲು ಅವ್ರ ಊರಾಗ 8 ಮಂದಿ ವಾಸ ಮಾಡ್ತಿದ್ರು, ಇವತ್ತು 8 ಮಾಡತಾರ. ಒಬ್ಬ ಹಣ್ಣಿ ಜಾತಿ ಬರೇ ಏನು ಇಲ್ಲ, ಜೈನ ಸಂಸ್ಕಾರದಿಂದ ನಾವು ದೊಡ್ಡವರಾಗಿದ್ವಿ, ನಾವು ಮಂತ್ರಿಗಳಾಗಿದ್ವಿ ಅನ್ನೋ ಉದ್ದೇಶ ಇಟ್ಕೊಂಡು ಜೈನರ ಮೇಲಿಂದ ಕಳಕಳಿಯಿಂದ ಆ ಮಾತನ್ನ ಹೇಳಿಗಾನ. ಇಲ್ಲ ಹೆಣ್ಣು ಗಂಡ ಹಿಡಿದು ಬಿಡ್ರು ಇಲ್ಲ ಅಂತಂದ್ರೆ ಅವ್ರ ಚಟಗಳನ್ನ ಬಂದ್ ಮಾಡುದು ಒಂದು ಮಾಡ್ರಿ, ಎಡರಾಗ ಒಂದ್ ಏನಾದ್ರು ಮಾಡ್ರಿ. ಈಗ ಸಣ್ಣ ಹುಡುಗರಿಗೆ ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೀವು ಬಹಳ ದ್ಯಾಣಿ ಆಗ್ಲಿ, ನನ್ನ ಮಗ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಅಂತ ಏನ್ ಮುಂಜಾನೆ ಎದ್ದು ದರ್ಶನ ಇಲ್ಲ, ವಾರಕ್ಕೊಮ್ಮೆ ಅಭಿಷೇಕ ಇಲ್ಲ, ಇದನ್ನ ಮಾಡುದು ಒಂದು ಊರಾಗಿನ ಪಾಠಶಾಲೆಗಳು ಬಂದ್ ಮಾಡಿದ್ವಿ, ಇದು ಮಹಾ ತಪ್ಪತಿ. ಇವನು ನೀವು ಜೇರ್ ಖರ್ಚು ಮಾಡಿದ್ರ ಆತ್ಮ ಜ್ಞಾನವಾದಾನು, ಯಾರಿಗೂ ಜ್ಞಾನ ಕಡಿಮೆ ಇಲ್ಲ. ಇಲ್ಲೇನ್ ಬಂದಾರ ಇವರೆಲ್ಲ PUC ನಾಪಾಸ್ ಮಂದ್ರಿ, ನಾನು ಕೂಡ ಇದಾರ ಇವರೆಲ್ಲ. ಕತ್ತಿ ಸಾವುಕಾರ ಆಗ್ಲಿ ಅಥವಾ ಇದು ಲಕ್ಷ್ಮಣ್ ಸೌದಿ ಆಗ್ಲಿ, ಬೂಟಾಳಿ ಸ್ವತಃ ಬೂಟಾಳಿ ಆಗ್ಲಿ, ಈಗ ಸದ್ಯ ಉಸ್ತುವಾರಿ ಮಂತ್ರಿಗಳು ಬೆಳಗಾವಿ ಜಿಲ್ಲೆದ ರಮೇಶ್ ಜಾರಕಿಹೊಳಿ ಆಗ್ಲಿ, ಎಲ್ಲರೂ PUC ನಾಪಾಸ್ ಮಂದಿ ಇವತ್ತಿಗೆ ಆ ಮಟ್ಟಕ್ಕೆ ಹೋಗಿದ್ದಾರೆ. ನೀವೆಲ್ಲರೂ ಇಂಜಿನಿಯರ್ ಡಾಕ್ಟರ್ ಮಾಡ್ತಾನಂದ್ರೆ ಇನ್ನೊಂದು ತೊಡೆ ದಿನಕ್ಕೆ ಇಂಜಿನಿಯರ್ ಈಗ ಇಂಜಿನಿಯರ್ ಯಾರು 15,000 ಪಗಾರ ಕೊಡುವ. ಇಲ್ಲಿ ನಿಮ್ಮಲ್ಲಿ ಒಬ್ಬ ಪಡ ಕಡೆ ಹೋಗ್ತಾರೆ ತನ್ನ ತಿಂಗಳು ಅಂದ್ರೆ 15,000, ಒಬ್ಬ ಇಂಜಿನಿಯರ್ ಆಗಿ ಬೆಂಗಳೂರಾಗ ಸುತ್ತಾದ್ರೂ ನೌಕರಿ ಸಿಗಾಗ್ತಾ ಇಲ್ಲ. ದಯವಿಟ್ಟು ಚಟದಿಂದ ನೀವು ಮುಕ್ತ ಮಾಡಿದ್ರ ನಕ್ಕಿ ನಮ್ಮ ಸಮಾಜದಿಂದ ನಾ ಬಂದು ನಿಮ್ ಯಾವ ಊರಾಗ ಹೇಳ್ತೀವಿ ಬಂದು ಒಂದು 4 ದಿವಸ ನಿಂತ ಯಾವ ರೀತಿ ಅವು ನಿಯಮಗಳನ್ನ ಕೊಡ್ಬೇಕು, ಯಾವ ರೀತಿ ತಗೋಬೇಕು, ಪ್ರತಿ ಊರಿಗೆ ಬಂದು ನಾನು ನಿಮ್ಗೊಂದು 8 ದಿನ ಮಾರ್ಗದರ್ಶನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಬಹಳಷ್ಟು ಜನ ಗಂಡು ಮಕ್ಕಳಿದ್ದಾರೆ, ಇದ್ರಾಗ ಎಷ್ಟೋ ಜನ ಕುಡೋಕರು ಇರಬಾರ್ದು. ಮನಿತನವನ್ನ ಹಾಳು ಮಾಡಿ, ಧರ್ಮವನ್ನ ಹಾಳು ಮಾಡಿ, ಧರ್ಮದ ಹೆಸರನ್ನ ಕೆಡಿಸಿ ದಯವಿಟ್ಟು ಚಟದಿಂದ ಅದು ಹೊರಗೆ ಬರಕ್ ಒಂದೇ ಹಾದಿದೆ, ನಮ್ಮ ಜೈನ ಧರ್ಮದ ಕುಲಾಚಾರವನ್ನ ಪಾಲನೆ ಮಾಡೋದು. ಕುಲಾಚಾರವನ್ನ ಇದು ಜೈನರಲ್ಲಿ ಹುಟ್ಟಿದವರಿಗೆ ಪ್ರತಿಯೊಬ್ಬರು ಮಾಡುವಂತಹದ್ದು ಸಿಕ್ಕ್ರೆ ದಯವಿಟ್ಟು ಬಂಧುಗಳೇ ಎಲ್ಲರೂ ಇದನ್ನ ಸಣ್ಣ ಮಕ್ಕಳಿಗೆ ದೊಡ್ಡವರು ಹಾಗಾರು ಹೋಗ್ಲಿ, ಅವ್ರನ್ನ ಬಿಡ್ರಿ, ಮುಂದಿನ ಪೀಳಿಗೆರಿ ಹಾಕೋದ್ ಇದನ್ನ ಮಾಡ್ರಿ. ಏನ ದಿನ ದೇವ ಪೂಜೆ, ದೇವ ದರ್ಶನ, ನೀರು ಸೋಚ್ ಕುಡಿದು, ಮನೆಯಾಗಿದ್ದಾಗ ನೀರು ಸೋಚ್ ಕುಡಿದು
ಸಾಯಂಕಾಲ ವಾಸ ಮಾಡೋ ಪದ್ಧತಿ ನೀವು ಮನೆಯಲ್ಲಿ ಬೆಳೆಸ್ರಿ. ನಿಮ್ ಮನ್ಯಾಗ ಯಾರು ಚಟಗಾರ ಆಗುದಿಲ್ಲ. ಇದನ್ನ ನಾನು ನಾ ಹೇಳ್ತೀನಿ.